ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ಹೋಮ್ ಗಾರ್ಡನ್ ಯಾವ ಥರ ಮೇಂಟೈನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ಸ್ಪ್ರೇ ಬಾಟಲ್ ತರಿಸಿದ್ದೀವಿ, ನೀಮ್ ಆಯಿಲ್ ತರಿಸಿದ್ದೀವಿ, ಮತ್ತು ಗೊಬ್ಬರ ಕೂಡ ಗಿಡಗಳಿಗೆ ತರಿಸಿದ್ದೀವಿ. ಇದು ಯಾವ ಥರ ಹಾಕೋದು ಮತ್ತು ಏನೇನು ಅಂತ ಪ್ರತಿಯೊಂದ್ರ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಇದೊಂದು ಸ್ಪ್ರೇ ಬಾಟಲ್ ತರಿಸಿದ್ದೀವಿ. ನೋಡಿ, ಇದು ಸ್ಪ್ರೇ ಬಾಟಲ್ಲು 2 ಲೀಟ್ರ್ ಸಾಮರ್ಥ್ಯ ಹೊಂದಿದೆ. ಹ್ಯಾಂಡ್ ಆಪ್ರೇಟೆಡ್ ಸ್ಪ್ರೇ ಬಾಟಲ್ ಇದು. ಮನೆ ತೋಟ, ಟೆರೆಸ್ ಗಾರ್ಡನ್, ಹೂ ಮತ್ತು ಹಣ್ಣಿನ ಗಿಡಗಳಿಗೆ, ಮನೆ ಒಳಗಡೆ ಬೆಳೆಸಿರೋ ಗಿಡಗಳಿಗೆ ಔಷಧಿ ಹೊಡೆಯೋದಕ್ಕೆ ಮತ್ತು ನೀರು ಚಿಕ್ಕ ಚಿಕ್ಕ ಗಿಡಗಳೇನಾದರೂ ಇದ್ದರೆ ನೀರು ಹಾಕೋದಕ್ಕೆ ಕೂಡ ತುಂಬ ಉಪಯೋಗ ಆಗುತ್ತೆ ಈ ಸ್ಪ್ರೇ ಬಾಟಲ್ಲು. ನೋಡಿ, ಇದು 2 ಲೀಟ್ರದಿದೆ. ಇದ್ರ ಪೂರ್ತಿ ನೀರು ತುಂಬಿಕೊಂಡು ಇದಕ್ಕೆ ನೀಮ್ ಆಯಿಲ್ ಮಿಕ್ಸ್ ಮಾಡ್ಕೋಬೇಕು. ರಾಸಾಯನಿಕ ಕೀಟನಾಶಕಗಳ ಬದಲಿಗೆ ಈ ನೀಮ್ ಆಯಿಲ್ ಒಂದು ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ಪರಿಹಾರವಾಗಿದೆ ಅಂತಲೇ ಹೇಳ್ಬೋದು. ಈ ನೀಮ್ ಆಯಿಲ್ ಹೊಡೆದ ತರಕಾರಿಗಳು ಮತ್ತು ಹಣ್ಣುಗಳು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಯಾಗೋದಿಲ್ಲ. ಗಿಡಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಪರಿಸರಕ್ಕೆ ಕೂಡ ಯಾವುದೇ ಥರ ಹಾನಿ ಆಗೋದಿಲ್ಲ ಈ ನೀಮ್ ಆಯಿಲ್ ಬಳಸೋದ್ರಿಂದ. ಇದು 1 ಲೀಟ್ರ್ ನೀರಿಗೆ 5 ml ಹಾಕಬೇಕು ಅಂತ ಇದ್ರ ಮೇಲಿದೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಒಂದು 10 ml ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ತುಂಬ ದಿವಸದಿಂದ ಈ ಔಷಧಿನೇ ಹೊಡೆದಿರಲಿಲ್ಲ, ಹಾಗಾಗಿ ನಾನು 10 ml ಹಾಕಿ ನೋಡಿ ಈ 2 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಳ್ಳಾಡಿಸ್ಬಿಟ್ಟು ಇದು 10 ರಿಂದ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು. ನೋಡಿ, ಈ ಥರ ಸ್ವಲ್ಪ ಪಂಪ್ ಮಾಡಿ ಇದಕ್ಕೆ ಸ್ಪ್ರೇ ಮಾಡಬೇಕು. ಇದರಲ್ಲಿ ಏರ್ ಹಿಡಿಯುತ್ತೆ, ಹಾಗಾಗಿ ಈಸಿಯಾಗಿ ನಾವು ಇದಕ್ಕೆ ಸ್ಪ್ರೇ ಮಾಡ್ಕೋಬಹುದು. ಈ ಸ್ಪ್ರೇ ಮಾಡೋದ್ರಿಂದ ಎಲೆ ತಿನ್ನುವ ಹುಳುಗಳನ್ನು ನಿಯಂತ್ರಿಸಬಹುದು. ಮಿಲಿಬಗ್, ಆಫಿಡ್ ಹಾಗೂ ವೈಟ್ ಫ್ಲೈ ಅಂತ ಮುಂತಾದ ಕೀಟಕಗಳನ್ನು ನಾವು ದೂರ ಇಡಬಹುದು. ನೋಡಿ, ಇದರಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಕೂಡ ನಾವು ಸ್ಪ್ರೇ ಮಾಡ್ಕೋಬಹುದು. ನಾವು ಗಿಡ ದೊಡ್ಡದಾಗಿದ್ದರೆ ಈ ಥರ ಅಗಲವಾಗಿ ಸ್ಪ್ರೇ ಆಗುತ್ತೆ, ಇಲ್ಲಾಂದರೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಕೂಡ ಈ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ನೋಡಿ, ನಾವು ಗೊಬ್ಬರ ಹಾಕಿದ್ದೀವಿ. ಗೊಬ್ಬರನ ನಾವು 3 ತಿಂಗಳಿಗೆ ಒಂದು ಸಲ ಈ ಥರ ಗೊಬ್ಬರನ ಹಾಕಬೇಕು. ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಹೊರಗಡೆಯಿಂದ ಈ ಥರ ನಮ್ಮ ಮನೆ ಕಾಣಿಸ್ತಾ ಇದೆ. ನೋಡಿ, ನಾವು 2 ಟ್ರ್ಯಾಕ್ಟರ್ ಅಷ್ಟು ಕೆಂಪು ಮಣ್ಣು ತರಿಸಿದ್ವಿ. ನಾವು 4 ಬುಟ್ಟಿ ಕೆಂಪು ಮಣ್ಣಿಗೆ 1 ಬುಟ್ಟಿಯಷ್ಟು ಗೊಬ್ಬರ ಮತ್ತು ಅರ್ಧ ಬುಟ್ಟಿಯಷ್ಟು ಕೊಕೋಪೀಟ್ನ ಮಿಕ್ಸ್ ಮಾಡಿ ನಾವು ಗಿಡಗಳು ಹಚ್ಚಿದ್ದೀವಿ. ಈಗ ನಾವು 1 ತಿಂಗಳಾಯ್ತು ಗಿಡಗಳು ಹಚ್ಚಿ, ಇಷ್ಟು ಚಿಕ್ಕ ಚಿಕ್ಕದಾಗಿದ್ದಾವೆ. ಬೆಳೆದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಅಷ್ಟಕ್ಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು. ಈಗ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಎಲ್ಲ ಥರ ಮಿಕ್ಸ್ ಮಾಡಿ ಈ ಗಿಡಗಳನ್ನ ಹಾಕಿದ್ದೀವಿ. ಯಾವುದು ಮಿಸ್ ಆಗಿಲ್ಲ, ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ. ಈ ಥರ ನೀವೇನಾದರೂ ಗಾರ್ಡನ್ ಮಾಡಿದ್ರೆ ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ತರಕಾರಿ, ಹಣ್ಣುಗಳು ಮತ್ತು ಈ ಥರ ಶೋ ಗಿಡಗಳು ಮನೆಯಲ್ಲೇ ಬೆಳೆಸ್ಕೋಬಹುದು. ನೋಡಿ, ಇಲ್ಲಿ ತುಳಸಿ ಗಿಡ ಹಚ್ಚಿದ್ದೀನಿ, ಮತ್ತು ಇನ್ನೂ ಪಾಟ್ಗಳು ಇಡಬೇಕು. ಇನ್ನು ಗ್ರೋ ಬ್ಯಾಗಲ್ಲೆಲ್ಲ ಸ್ವಲ್ಪ ಗಿಡಗಳು ಹಾಕಿ ಇಡೋಣ ಅಂತ. ಇಲ್ಲೆಲ್ಲ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಇಡಬೇಕು. ಇದೆಲ್ಲ ಪೂರ್ತಿಯಾಗಿ ಕನಕಾಂಬರ ಹಾಕಿದ್ದೀವಿ, ವಿಳೆದೆಲೆ ಹಾಕಿದ್ದೀವಿ, ಮತ್ತು ಶೋ ಗಿಡಗಳು, ಸ್ವಲ್ಪ ಬಾಳೆಹಣ್ಣಿನ ಗಿಡಗಳು ಹಾಕಿದ್ದೀವಿ. ನೋಡಿ, ಅಲ್ಲಿ ಕಾರ್ನರಲ್ಲಿ ಕರಿಬೇವಿನ ಗಿಡ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಇನ್ನೂ ಸಣ್ಣ ಸಣ್ಣದಾಗಿ ರೋಸ್ ಗಿಡಗಳು ಕಡ್ಡಿ ತಂದು ಹಚ್ಚಿದ್ದೀವಿ, ಅದನ್ನೆಲ್ಲ ಚಿಗುರ್ಕೊಂಡು ಬರ್ತಾ ಇದೆ. ನೋಡಿ, ಗಾರ್ಡನ್ ಯಾವ ಥರ ಮೇಂಟೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.